ಒಟ್ಟಿನಲ್ಲಿ ಸಾರಿಗೆ ನೌಕರರಿಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಇದು. ಯಾಕಂತಂದ್ರೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಪ್ರತಿಭಟನೆಗೆ ಸಜ್ಜಾದ ಸಾರಿಗೆ ನೌಕರರ ಮೇಲೆ ಈಗ ಎಸ್ಮಾ ಅಸ್ತ್ರ ಪ್ರಯೋಗ ಆಗಿದೆ. ಮುಂದಿನ 6 ತಿಂಗಳ ಕಾಲ ಮುಷ್ಕರ ಮಾಡಬಾರದು ಅಂತ ನೋಟಿಸ್ ಕೊಡಲಾಗಿದೆ. ಮುಷ್ಕರ ಮಾಡದಂತೆ ಸಾರಿಗೆ ನೌಕರರಿಗೆ ನೋಟಿಸ್ನ ಮೂಲಕ ಸೂಚನೆ ಕೊಡಲಾಗಿದೆ. ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. ಹಿಂದಿನ ಮುಷ್ಕರ ಅಧಿಸೂಚನೆಯ ದಿನಾಂಕ ಮುಕ್ತಾಯ ಆಗಿದೆ. ಇವತ್ತಿನಿಂದ ಮುಂದಿನ 6 ತಿಂಗಳ ಕಾಲ ಹೊಸ ಅಧಿಸೂಚನೆ. ಸಾರಿಗೆ ಮುಷ್ಕರಕ್ಕೆ ಅವಕಾಶ ಇಲ್ಲ ಅಂತ ಈ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸರ್ಕಾರದ ಆದೇಶ ಒಂದು ವೇಳೆ ಉಲ್ಲಂಘಿಸಿದ್ದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗುವ ಸಾಧ್ಯತೆಯೂ ಇದೆ ಅಂತ ಸೂಚಿಸಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಈಗ ಮುಷ್ಕರ ಮಾಡದೆ ಇರೋ ಹಾಗೆ ನೋಟಿಸ್ ಕೊಡಲಾಗಿದೆ. ಎಸ್ಮಾ ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡಿದೆ. ಮುಂದಿನ 6 ತಿಂಗಳ ಕಾಲ ಮುಷ್ಕರ ಮಾಡಬಾರದು ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ ಸರ್ಕಾರ. ಹಿಂದಿನ ಮುಷ್ಕರ ಅಧಿಸೂಚನೆಯ ದಿನಾಂಕ ಏನಿದೆ ಅದು ಮುಕ್ತಾಯ ಆಗಿದೆ. ಹಾಗಾಗಿ ಇವತ್ತಿನಿಂದ ಮುಂದಿನ 6 ತಿಂಗಳ ಕಾಲ ಈಗ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ರು. ಈಗ ಅವರ ಮೇಲೆ ಎಸ್ಮಾ ಅಸ್ತ್ರ ಪ್ರಯೋಗಿಸಲಾಯ್ತಾ? ಎಕ್ಸ್ಪೆಕ್ಟೆಡ್ ಆಗಿತ್ತಿದು? ವೀಣಾ, ಹೌದು, ಈಗಾಗಲೇ ಸಾರಿಗೆ ನೌಕರರು ಏನು ಮುಷ್ಕರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಈ ಹಿಂದೆ ಅವರಿಗೆ ವೇತನ ಪರಿಷ್ಕರಣೆ ಜೊತೆಗೆ ಹಿಂಬಾಕಿ ಏನಿತ್ತು ಅದನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಅದು ಕೂಡ ವಿಫಲ ಆಯಿತು. ಅದಾದ ಬಳಿಕ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತನಾಡಿದ್ರು, ಅದು ಕೂಡ ವಿಫಲ ಆಯಿತು. ಈಗ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ನಡುವೆ ಈಗ ಹೊಸ ವರ್ಷದ ಹೊಸ್ತಿಲಲ್ಲೇ ರಾಜ್ಯ ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಮುಂದಿನ 6 ತಿಂಗಳ ಕಾಲ ಯಾವುದೇ ರೀತಿಯಲ್ಲೂ ಕೂಡ ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದ್ರೂ ಕೂಡ ತಾವು ಮುಷ್ಕರವನ್ನ ಮಾಡಬಾರದು ಅಂತ ಹೇಳ್ಬಿಟ್ಟು ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಂದ್ರೆ ನಿನ್ನೆಗೆ ಒಂದು ಅಧಿಸೂಚನೆ ಏನಿತ್ತು, ಮುಷ್ಕರ ಮಾಡಬಾರದು ಅನ್ನುವಂತಹ ಅಧಿಸೂಚನೆ ಹಿಂದೆಯೂ ಕೂಡ ಕೊಟ್ಟಿದ್ರು. ಅದು ನಿನ್ನೆಗೆ ಕೊನೆಯಾಗಿತ್ತು. ಅದಾದ ಬಳಿಕ ಈಗ ಇವತ್ತಿನಿಂದ ಹೊಸ ವರ್ಷದಿಂದ ಇಂದಿನಿಂದ 6 ತಿಂಗಳ ಕಾಲ ಮತ್ತೆ ಮುಷ್ಕರವನ್ನ ಮಾಡಬಾರದು. ಒಂದು ವೇಳೆ ಮುಷ್ಕರವನ್ನ ಮಾಡಿದ್ರೆ ಅವರ ಮೇಲೆ ಎಸ್ಮಾ ಜಾರಿಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಆದೇಶವನ್ನು ಈಗಾಗಲೇ ಹೊರಡಿಸಿರುವಂತದ್ದು. ಹಾಗಾಗಿ ಸಾರಿಗೆ ನೌಕರರಿಗೆ ಇದು ಎಲ್ಲೋ ಒಂದು ಕಡೆ ಶಾಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು 6 ತಿಂಗಳಿಗೆ ಒಂದು ಸಲ ರಿನ್ಯೂವಲ್ ಆಗ್ತಾ ಇರುತ್ತೆ. ಆದ್ರೂ ಕೂಡ ಈಗ ಸದ್ಯಕ್ಕೆ ಸಾರಿಗೆ ನೌಕರರು ಎಲ್ಲರೂ ಕೂಡ ತಮಗೆ ಆಗ್ತಾ ಇರುವಂತಹ ಅನ್ಯಾಯ ಏನಿದೆ ಅಂದ್ರೆ ಹಿಂಬಾಕಿ ಕೊಡುವಂಥದ್ದು ಇರ್ಬೋದು, ಅದ್ರ ಜೊತೆಗೆ ವೇತನ ಪರಿಷ್ಕರಣೆ ಏನಿದೆ, ಇದಕ್ಕೋಸ್ಕರ ಈಗ ಹೋರಾಟವನ್ನ ಮಾಡ್ತೀವಿ, ಬಸ್ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಕರಪತ್ರ ಹಂಚುವ ಮೂಲಕ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಮುಷ್ಕರವನ್ನ ಮಾಡಿದ್ರೆ ಅವರಿಗೆ ಎಸ್ಮಾ ಜಾರಿ ಮಾಡ್ತೀವಿ ಅನ್ನುವಂತಹ ಈ ಒಂದು ಆದೇಶದ ಕಾಪಿ ಅವರಿಗೆ ನಿಜಕ್ಕೂ ಶಾಕ್ ಅಂತ ಹೇಳ್ಬೋದು. ಈ ಒಂದು ಆದೇಶವನ್ನು ಹೊರಡಿಸಿ ಪ್ರತಿ ಏನು ಡಿಪೋ ಮ್ಯಾನೇಜರ್ಗಳಿಗೆ ಜೊತೆಗೆ ನಿರ್ವಾಹಕರುಗಳಿಗೂ ಕೂಡ ಈ ಒಂದು ಮೆಸೇಜ್ ಹೋಗಬೇಕು. ಯಾರೂ ಕೂಡ ಪ್ರತಿಭಟನೆಯನ್ನ ಮಾಡಬಾರದು, ಎಲ್ಲೂ ಕೂಡ ಸಮಸ್ಯೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಏನು ಅಧಿಸೂಚನೆಯನ್ನು ಹೊರಡಿಸಿ ಈ ಆದೇಶ ಪ್ರತಿ ಎಲ್ಲರಿಗೂ ಕೂಡ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದಿಂದ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಹಾಗಾಗಿ ಈ ಬಗ್ಗೆ ನಾವು ಏನು ಕಾರ್ಮಿಕ ಸಂಘಟನೆಯವ್ರನ್ನೂ ಕೂಡ ಅಂದ್ರೆ ಅನಂತ ಸುಬ್ರಾವ್ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಈ ಹಿಂದೆ ಕೂಡ ಎಸ್ಮಾವನ್ನ ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೂ ಕೂಡ ಎಲ್ಲೂ ಕೂಡ ಇದು ವರ್ಕೌಟ್ ಆಗ್ತಾ ಇರಲಿಲ್ಲ. ನಾವು ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಯಾಕಂತಂದ್ರೆ 2019, 20 ಈ ಸಂದರ್ಭದಲ್ಲೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಮುಷ್ಕರವನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಎಸ್ಮಾವನ್ನ ಜಾರಿ ಮಾಡಿದ್ರು. ಅದು ದೊಡ್ಡ ಎಫೆಕ್ಟ್ ಆಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಈ ಒಂದು ಎಸ್ಮಾವನ್ನ ಜಾರಿ ಮಾಡ್ತೀವಿ ಅನ್ನುವಂತಹ ಒಂದು ಆದೇಶವನ್ನು ಈಗ ಅದಾದ ಬಳಿಕ ತುಂಬಾ ಕಟ್ಟುನಿಟ್ಟಾಗಿ ಏನು ಆದೇಶವನ್ನ ಹೊರಡಿಸ್ತಾ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡುವ ಮೂಲಕ ತಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನು 6 ತಿಂಗಳ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ಮಾಡಬಾರದು. ಎಂತಹ ಸಂದರ್ಭದಲ್ಲಾದ್ರೂ ಕೂಡ ಅದನ್ನ ಸರ್ಕಾರದ ಜೊತೆಗೆ ಅಥವಾ ಸಾರಿಗೆ ಸಚಿವರಿದ್ದಾರೆ ಅವರ ಜೊತೆಗೆ ಮುಖಂಡರ ಜೊತೆಗೆ ಮಾತುಕತೆ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಈ ಒಂದು ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಸಾರಿಗೆ ನೌಕರರಿಗೆ ಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಮತಾ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.